ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋ ತನಕ ಒಂದಲ್ಲ ಒಂದು ಕಷ್ಟಗಳಿಂದ ನರಳೋದು ಸರ್ವೇ ಸಾಮಾನ್ಯ. ಎಲ್ಲ ಕಷ್ಟಗಳಿಗೂ ಪರಿಹಾರ ಇರುತ್ತೆ, ಆದ್ರೆ ಆ ಪರಿಹಾರನ ಕಂಡುಕೊಳ್ಳೋ ದಾರಿ ಮಾತ್ರ ಗೊತ್ತಿರೋದಿಲ್ಲ. ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಸಿಗುತ್ತೆ. ಈ ಎಲ್ಲ ಪರಿಹಾರ ಕೊಡೋ ಕಾರ್ಯಕ್ರಮ ರಾಜಗುರುವಾಣಿಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗೂ ವಾಸ್ತುಶಾಸ್ತ್ರಜ್ಞರಾದ ರಾಮ್ ಶ್ರೀಕಾಂತ ತೇಜ ಗುರುಜಿ. ಹಾಗೂ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅರ್ಜುನ್ ಮಹೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈ ಸಂಖ್ಯಾಶಾಸ್ತ್ರದಿಂದ ಪ್ರಭಾವಿತರಾಗಿರೋದು ನಮ್ಮ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಅರ್ಜುನ್ ಮಹೇಶ್ ಅವರು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಇವರೊಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಬನ್ನಿ ಅವರ ಬಾಯಿಂದಲೇ ಕೇಳೋಣ ಅವರ ಅನುಭವಗಳನ್ನ. ಸರ್, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ವೀಕ್ಷಕರ ಹತ್ರ. ಸಮಸ್ತ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನ ನಮ್ಮ ವಿಶೇಷ ಕಾರ್ಯಕ್ರಮ ಏನಂದರೆ, ರಾಜಗುರು ವಾಣಿಯವರು ಮೊದಲನೇಯಾಗಿ ನನ್ನ ಅನುಭವನೇ ಹೇಳ್ತೀನಿ. ಯಾಕೆಂದರೆ ಈ ಹಿಂದೆ ಸುಮಾರು ಒಂದು 6 ತಿಂಗಳಾಗಿರ್ಬೋದು ಈ ಚಾನಲ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಂಡಾಗ ನಮ್ಮ ಶ್ರೀನಿಧಿ ಚಕ್ರವರ್ತಿ ಅವ್ರ ಮನೆಗೆ ಹೋದಾಗ ಅವರು ನಮ್ಮ ಜಾತಕ ಎಲ್ಲ ನೋಡಿ ಒಂದು ಪರಿಹಾರ ಕೊಟ್ಟರು. ಸರ್, ನಿಮ್ಮ ಹೆಸರು ಬರೀ ಮಹೇಶ್ ಕೆ ಏನು ಬೇಡ, ಅದಕ್ಕೆ ಮೊದಲಾಗಿ ಅರ್ಜುನ್ ಮಹೇಶ್ ಅಂತ ಸೇರಿಸ್ಕೊಳ್ಳಿ. ನಿಮಗೆ ಮುಂದೆ ಬರುವ ತೊಂದರೆ ಆಗುವವುಗಳೆಲ್ಲ ಭಾಳ ಬಲವಾಗಿ ಎದುರಿಸ್ತೀರಾ. ಹಾಗಾಗಿ ಮಹಾಭಾರತದಲ್ಲಿ ಅರ್ಜುನ ಪಾರ್ಥ ಆಗಿತ್ತು, ಅದಕ್ಕಿಂತ ಹೆಚ್ಚಾಗಿ ನೀವು ನಿಭಾಯಿಸಬಲ್ಲಬಹುದು ಅಂತ ಹೇಳಿದಾಗ ಇದು ಸ್ವತಃ ಈಗ 6 ತಿಂಗಳ ಅನುಭವದಲ್ಲಿ ನನಗೆ ಆಗಿದೆ. ಅದಕ್ಕೋಸ್ಕರ ನಮ್ಮ ವಾಹಿನಿಯ ವೀಕ್ಷಕರಿಗೆ ನಿಮಗೆಲ್ಲ ಹೇಳೋದೇನೆಂದರೆ, ಇದೇ ರೀತಿ ನಿಮ್ಮ ಜೀವನದಲ್ಲಿ, ಅದು ಈ ಕೋವಿಡ್ ಟೈಮಲ್ಲಿ ಏನಾದ್ರು ನಿಮಗೆ ತೊಂದರೆ ತಾಪತ್ರೆಗಳು ಬಂದಿದ್ದಲ್ಲಿ ನಮ್ಮ ವಾಹಿನಿಯ ಈ ಜಾಗಕ್ಕೆ ಬಂದು ನಿಮ್ಮ ಪರಿಹಾರನ ಬಗೆಹರಿಸ್ಕೊಳ್ಳಿ. ನಮಗೆ ಹೇಗೆ ಸ್ವತಃ ಅನುಭವ ಆಗಿದೆ ಹಂಗೆ ನಿಮಗೂ ಮುಂದೆ ಅನುಭವವಾಗಿ ನಾನು ಈಗ ಹೆಂಗೆ ಕುಳಿತಿದ್ದೀನಿ ಆ ಸಮಯದಲ್ಲಿ ನೀವು ಮಾತಾಡೋ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಗುರುಜಿ ಈ ಬಗ್ಗೆ ನಿಮ್ಗೆ ಒಂದೆರಡು ಮಾತು ಹೇಳಿ. ನಮ್ಗೆ ದಯವಿಟ್ಟು. ನಾನು ಮಾತನಾಡ್ತಕ್ಕಂಥದ್ದು ಭಾಳಷ್ಟಿದೆ. ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಸಮಸ್ತ ನಮ್ಮ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಕಾನ್ಸೆಪ್ಟು ಬಹುಶಃ ನಾವು ಚರ್ಚಿಸಿದ ಹಾಗೆ, ಗುರೂಜಿ ಹತ್ರ ಹೋಗ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ದುಬಾರಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಮ್ಮ ಜನಸಾಮಾನ್ಯರಿಗಿದೆ. ಸೊ ಆ ಒಂದು ಚಿಂತನೆಯನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದು ನೀವು ಮಾತನಾಡಿರ್ತಕ್ಕಂಥದ್ದು ಮೊದಲನೇ ಒಂದು ವಿಷಯ. ಸೊ ಈ ವಿಷಯ ಆಧಾರಿತ ಒಂದು ಪಕ್ಕಕ್ಕಿಡೋಣ. ಸೊ ಜೊತೆಗೆ ನಾವು ವಿಜಯ ಟಿವಿ ಏನು ನಾವು ಈ ವಾಹಿನಿ ಮುಖಾಂತರ ಇಂಥ ಒಂದು ಪ್ರಯೋಗವನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂದರೆ, ಇದು ಟಿವಿ ಚಾನೆಲ್ ಕಡೆಯಿಂದ ಜನಸಾಮಾನ್ಯರಿಗೋಸ್ಕರ ಒಂದು ಹೊಸ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಸೊ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಬಹುಶಃ ಹಣವಂತರು, ಸ್ಥಿತಿವಂತರು ಏನು ಮಾಡ್ತಾರೆ ಅಂದರೆ, ಅವರು ಹೈಟೆಕ್ ಇದರಲ್ಲಿ ಅವರು ತಮ್ಮ ಪರಿಹಾರಗಳನ್ನ ಬಗೆಹರಿಸ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಒಂದು ಕಡೆ ಇವರು ಹಿಂಜರಿಕೆ, ಹಣಕಾಸನ್ನು ವ್ಯಯ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ. ಆ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದೇ ಇವ್ರಿಗೆ ನೆಗೆಟಿವ್. ಸೊ ಎಲ್ಲೋ ಒಂದು ಕಡೆ ಈ ಒಂದು ಅಂಶವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ತಾವಿರ್ಬೋದು, ನಮ್ಮ ಚಾನೆಲ್ನ CEO ಆಗಿರ್ತಕ್ಕಂಥ ಶ್ರೀನಿಧಿ ಚಕ್ರವರ್ತಿ ಆಗಿರ್ಬೋದು, ಮತ್ತು ಡೈರೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ರಂಜನ್ ಉದಯ ಸಾಹೇಬರು ಇದ್ರ ಬಗ್ಗೆ ಚರ್ಚೆ ಮಾಡಿದರು. ಗುರುಜಿ, ನೀವು ಯಾಕೆ ನಮ್ಮ ಚಾನೆಲ್ ಕಡೆಯಿಂದ ದಯಮಾಡಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಕೊಡಬಾರ್ದು, ಜನರಿಗೋಸ್ಕರ ನಮ್ಮ ವಾಹಿನಿಯನ್ನು ಬಳಸ್ಕೊಂಡು ನಮ್ಮ ವಾಹಿನಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ, ತಮಗೂ ಕೂಡ ಜನಸಾಮಾನ್ಯರಿಗೆ ರೀಚ್ ಆಗ್ತಕ್ಕಂಥ ಒಂದು ಸೇವೆ ಮಾಡಿರ್ತಕ್ಕಂಥ ಒಂದು ಅವಕಾಶವೂ ಕೂಡ ಸಿಕ್ಕುತ್ತೆ. ಹಣ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಬಟ್ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಹತ್ರ ಆಗ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಅಪರೂಪ ಅವಕಾಶ. ಸೊ ಅಂತ ಒಂದು ನೀವು ಒಂದು ಕಾರ್ಯವನ್ನು ಮಾಡಬೇಕು ಅಂತ ತಾವು ಕೇಳ್ಕೊಂಡ್ರಿ, ಮತ್ತೆ ನಮ್ಮ ಸನ್ಮಾನ್ಯ ಚಕ್ರವರ್ತಿ ಸಾಹೇಬರು ಕೇಳ್ಕೊಂಡ್ರು, ಹಾಗೆ ರಂಜನ್ ಉದಯ ಅವರು ಕೇಳ್ಕೊಂಡ್ರು. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಜನರಿಗೋಸ್ಕರ ಈ ಕಾರ್ಯಕ್ರಮ. ಇದರಲ್ಲಿ ನ್ಯೂಮಾರಾಲಜಿ ಬಗ್ಗೆ ಇರುತ್ತೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಇರುತ್ತೆ, ವಾಸ್ತು ಬಗ್ಗೆ ನಾವು ಮಾತನಾಡ್ತೀವಿ. ಸೊ ನಮ್ಮ MD ಸಾಹೇಬರು ಈಗಾಗಲೇ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಶ್ರೀಯುತ ಅರ್ಜುನ್ ಮಹೇಶ್ ಅವರು, ಅವರ ಮೂಲ ನಾಮ ಮಹೇಶ್ ಅಂತ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಸೊ ಅವರೆಲ್ಲೂ ಅರ್ಜುನ್ ಮಹೇಶ್ ಆದಮೇಲೆ ಅವರು ಪರಾಕ್ರಮಿನೇ ಆಗ್ಬಿಟ್ಟಿದ್ದಾರೆ. ಇನ್ನು ಮಾತನಾಡ್ತಕ್ಕಂಥದ್ದು ಬೇಕಾದಷ್ಟಿದೆ.
ನಮ್ಮ ಜೀವನದಲ್ಲಿ ಬಂದ ಅನುಭವ ನಾನು ಹಂಚ್ಕೊಂಡಿದ್ದೀನಿ ಗುರುಜಿ. ಖಂಡಿತ ಒಳ್ಳೆಯದು. ಜನರಿಗೆ ಇದೆಲ್ಲ ರೀಚ್ ಆಗಬೇಕು. ಬಹುಶಃ ಜನರಿಗೆ ಖಂಡಿತ ಇದನ್ನು ನೋಡಿಕೊಂಡು ಅವರು ಸದ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನಮಗಿದೆ. ವಾಹಿನಿಗೆ ನಿರ್ಭೀತಿಯಿಂದ ಧೈರ್ಯವಾಗಿ ಬರ್ಬೋದು. ಯಾವುದೇ ರೀತಿಯಲ್ಲಿ ಏನು ಹಣಕಾಸನ್ನು ಬಹುವಾಗಿ ವೆಚ್ಚ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ತಂದುಕೊಡೋದಿಲ್ಲ. ಕೇವಲ ಕೆಲವೇ ಕನಿಷ್ಠ ದರದಲ್ಲಿ ನೀವು ನಮ್ಮನ್ನು ಕನ್ಸಲ್ಟೇಷನ್ ಮಾಡಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಾವು ಸುಲಭವಾಗಿ ಪರಿಹಾರವನ್ನು ತಂದುಕೊಡ್ತೀವಿ. ಎಂತೆಂಥ ದೊಡ್ಡವರು ಕೂಡ ಬಂದಿರತಕ್ಕಂಥವ್ರೆ ಪುನಃ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಎಲ್ಲ ಹೊಸಬರಿಗೆ ನಾವು ಏನು ಹೇಳ್ತಿದ್ದೀವಿ ಅಂದರೆ, ದಯಮಾಡಿ ಬನ್ನಿ ಒಂದ್ಸರಿ ನಮ್ಮನ್ನು ಭೇಟಿ ಮಾಡಿ, ಆ ನಂತರ ನೀವು ರಿಸಲ್ಟನ್ನು ನೀವು ಅಕ್ಕಪಕ್ಕದವ್ರಿಗೆ ಹೇಗೆ ಹೇಳ್ತೀರಿ ಅಂತ ನಿಮಗೆ ಅರಿವಿಗೆ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ನಮ್ಮ ಚಾನಲ್ ವಾಹಿನಿಯ ಮೂಲ ಉದ್ದೇಶನೇ ಗುರೂಜಿ ಅದೇ. ಹೌದೌದು. ಜನರಿಗೆ ಅತಿ ಕಡಿಮೆ ದರದಲ್ಲಿ ಅವರ ಜೀವನದ ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ಅವಕಾಶ. ಹೌದೌದು. ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ಅಡ್ರೆಸ್ಗೆ ಬಂದು ಭೇಟಿ ಮಾಡಬಹುದು. ಗುರೂಜಿ, ನೀವು ಮಾತನಾಡ್ತಾ ಹೇಳಿದ್ರಿ ಸಂಖ್ಯಾಶಾಸ್ತ್ರ ಹೇಗೆ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಜನರಿಗೆ, ಸಾಕಷ್ಟು ಜನರಿಗೆ ಅದ್ರ ಮೇಲೆ ನ್ಯೂಮರಾಲಜಿ ಅಂದರೆ ನಂಬಿಕೆ ಇರಲ್ಲ ಅಥವಾ ಗೊತ್ತೇ ಇರಲ್ಲ. ಅದ್ರ ಮಹತ್ವನ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಹೌದು. ಸಂಖ್ಯೆ ಅಂತಕ್ಕಂಥದ್ದು ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜನ್ಮ ಸಂಖ್ಯೆ ಅಂತಕ್ಕಂಥದ್ದು ನಿಖರವಾಗಿದ್ದೇ ಇರುತ್ತೆ. ಸೊ ಆ ಸಂಖ್ಯೆಯ ಆಧಾರದ ಮೇಲೆ ಅವನ ವ್ಯಕ್ತಿತ್ವ, ಒಂದು ನಂಬರ್ ಅಂತಕ್ಕಂಥದ್ದು ಏನಿದೆ, ಸಂಖ್ಯೆ ಅಂತಕ್ಕಂಥದ್ದು ಇದೆಯೋ ಅದು ಗ್ರಹವನ್ನು ಆಳ್ತಾ ಇರ್ತದೆ. ಯಾವುದೇ ಒಂದು ಸಂಖ್ಯೆಗೂ ಒಂದು ನಿರ್ದಿಷ್ಟ ಗ್ರಹದ ಆಡಳಿತ ಒಳಪಟ್ಟಿರುತ್ತೆ. ಸೊ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜನ್ಮ ಸಂಖ್ಯೆ, ಒಂದು ಜನ್ಮ ಮಾಸ, ಜನ್ಮ ವರ್ಷ ಬಂದಾಗ ನಾವು ಬರ್ತಕ್ಕಂಥ ಅಲ್ಲಿ ಏನು ಬರ್ತ್ ನಂಬರ್, ಫ್ಯೂಚರ್ ನಂಬರ್, ಭವಿಷ್ಯ ನಂಬರ್ ಮತ್ತು ಜನ್ಮ ಸಂಖ್ಯೆ ಅಂತಕ್ಕಂಥದ್ದು ನೋಡಿ ಆಧಾರದ ಮೇಲೆ ಮೊದಲನೇ ಆದ್ಯತೆ ಏನು ಮಾಡ್ತೀವಿ, ನೇಮ್ಗೆ, ಹೆಸರಿಗೆ ಒತ್ತು ಕೊಡ್ತೇವೆ. ಅಂದರೆ ಉದಾಹರಣೆಗೆ ಹೇಗೆ ಅಂದರೆ, ನ್ಯೂಮರಾಲಜಿನ ಯಾಕೆ ನಾವು ಮೊದಲಿಗೆ ಬಳಕೆಗೆ ತಗೊಳ್ತೇವೆ ಅಂದರೆ, ಸೊ ಒಂದು ಉದಾಹರಣೆ, ಎಲ್ಲೋ ಒಬ್ಬ ವ್ಯಕ್ತಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂದಾಕ್ಷಣ ಜ್ಯೋತಿಷ್ಯರು ಏನು ಹೇಳ್ತಾರೆ, ನಿಮ್ಮ ಮಗುವಿಗೆ ವಾ ಇಂದನೋ ವಿ ಇಂದನೋ ಹೆಸರಿಡಿ ಅಂತ ಹೇಳ್ತಾರೆ. ಸಹಜ ಇದು. ಎಲ್ಲೋ ಒಂದು ಕಡೆ ನಾವು ನ್ಯೂಮರಾಲಜಿನ ಯಾಕೆ ಬಳಸ್ಕೊಳ್ತೀವಿ ಅಂದಾಗೆ, ಇಲ್ಲಿ ವಿ ಇಂದ ವಾ ಇಂದ ಹೆಸರಿಡೋಕ್ಕಿಂತ ಮುಂಚೆ ಅವ್ನ ಬರ್ತ್ ನಂಬರ್ ಏನಿದೆ ಅನ್ನೋದು ನಾವು ಫಸ್ಟ್ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಸೂಕ್ಷ್ಮವಾಗಿ ಯಾಕೆ ನೋಡಬೇಕು ಅಂದರೆ, ಆ ವಾ ಮತ್ತು ವಿ ಅಂತಕ್ಕಂಥದ್ದು ಶುಕ್ರನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಆ ಬರ್ತ್ ನಂಬರ್ ಇದೆಯಾ ಅಂತಕ್ಕಂಥದ್ದನ್ನು ನಾವು ಮೊದಲು ಅಧ್ಯಯನ ಮಾಡ್ತೇವೆ. ಸೊ ಎಲ್ಲೋ ಒಂದು ಕಡೆ ಅದರ ವಿರುದ್ಧವಾಗಿ ಆ ಸಂಖ್ಯೆ ರವಿಯ ಆಡಳಿತಕ್ಕೆ ಅಥವಾ ಗುರುವಿನ ಆಡಳಿತಕ್ಕೆ ಒಳಪಟ್ಟಿದ್ರೆ, ಖಂಡಿತ ವಿ ಅಂತಕ್ಕಂಥ ಹೆಸರನ್ನ ಇಟ್ಟರೆ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಶಸ್ವಿ ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ವಾಹಿನಿ ಮೂಲಕ ನಾನು ಹೇಳ್ತೀನಿ. ಸೊ ನ್ಯೂಮರಾಲಜಿಯಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಮೊದಲನೇ ಕಾನ್ಸೆಪ್ಟ್ ನೋಡಿ, ಅವನು ಬುಧನ ಸಂಖ್ಯೆನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಥವಾ ಶುಕ್ರನ ಸಂಖ್ಯೆನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾ ವಿ ಅಂತಕ್ಕಂಥದ್ದು ಒಂದೆಲ್ಲೋ ಒಂದು ಕಡೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಚಂದ್ರನ ಸಂಖ್ಯೆ ಇರ್ಬೋದು, ಅಥವಾ ಶುಕ್ರನ ಸಂಖ್ಯೆ ಇರ್ಬೋದು, ಅಥವಾ ಬುಧನ ಸಂಖ್ಯೆ ಇರ್ಬೋದು. ನೇರವಾಗಿ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿ ಅನ್ನೋದು ಅದೃಷ್ಟ ತಂದುಕೊಡುತ್ತೆ. 14ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಅದು ಬುಧನ ಸಂಖ್ಯೆ, ಅವ್ರಿಗೆ ಕೂಡ ವಿ ಅಂತಕ್ಕಂಥದ್ದು ಅದೃಷ್ಟ ತಂದುಕೊಡುತ್ತೆ. ಯಾಕೆಂದರೆ ಇಲ್ಲಿ ಗ್ರಹಗಳ ಒಂದು ಆಕರ್ಷಣೆ, ಯಾವಾಗ ಗ್ರಹಗಳು ಆಕರ್ಷಣೆ ಹೊಂದಿರ್ತದೆ ಅಲ್ಲಿ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಎಲ್ಲ ಆ್ಯಂಗಲ್ನಿಲ್ಲೂ ಕೂಡ ವ್ಯಾಪಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಮನುಷ್ಯ ಕುಂಠಿತನಾಗ್ತಾನೆ. ಸೊ ನ್ಯೂಮರಾಲಜಿ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಮುಖವಾಣಿ, ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಹೊಂದಿರ್ತದೆ. ಸೊ ನಾವು ಗಣನೆಗೆ ತೊಗೊಂಡ್ರೆ ಏನು ಮಾಡ್ತೀವಿ, ಜ್ಯೋತಿಷ್ಯ ಶಾಸ್ತ್ರನೂ ಬೇಕು, ಅದು ಪ್ರಮುಖವಾಗಿ 50%, ನ್ಯೂಮರಾಲಜಿ 50%, ಜೊತೆಗೆ ವಾಸ್ತು ಅದು ಒಂದು ಪ್ರತ್ಯೇಕವಾಗಿ ನಾವು ನೋಡ್ತೀವಿ. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತು ಈ ಮೂರನ್ನು ಗಣನೆಗೆ ತಗೊಂಡಾಗ ನಾವು ವ್ಯಕ್ತಿಯ ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಖಂಡಿತ ನಾವಾಗಿ ಆರ್ಟಿಫಿಷಿಯಲ್ ಆಗಿ ಕೊಡಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾಗಿ ಮನೆಯವರು ಅದನ್ನು ನೋಡಿಟ್ಟರೆ ಅವರು ನ್ಯಾಚುರಲ್ ಆಗಿ ಬಂದಿರ್ತಾರೆ. ಒಂದು ಉದಾಹರಣೆಗೆ ನೋಡಿ, ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನೆ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಮೈಸೂರಿಗೆ ಜಿಲ್ಲಾಧಿಕಾರಿಯಾಗಿ ರೋಹಿಣಿ ಸಿಂಧೂರಿ ಅವರು ಬಂದಿದ್ದಾರೆ. ಅವರ ಜನ್ಮ ದಿನಾಂಕ ಗುರುವಿನ ಸಂಖ್ಯೆಯಲ್ಲಿದೆ, ಅಂದರೆ 30ನೇ ತಾರೀಕಿದೆ ನೋಡಿ. ಆ 30ನೇ ತಾರೀಕಿಗೆ ಅವರ ಮನೆಯವರು ಇಟ್ಟಿರ್ತಕ್ಕಂಥದ್ದು ಆರ್ ಅನ್ನೋದು ಹೆಸರು, 6 ಲೆಟ್ರಿಂದ. ಆರ್ ಮೀನ್ ಅದೇನಂತ ತೋರಿಸುತ್ತೆ ಅಂದರೆ ಚಂದ್ರನ ಪ್ರಭಾವಳಿಯಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯಾ ಒಂದು ಶಕ್ತಿ. ಆ ವ್ಯಕ್ತಿಗೆ ಅವರು ಹುಟ್ಟಿರ್ತಕ್ಕಂಥ ಗ್ರಹಕ್ಕೆ ಚಂದ್ರನ ಸಪೋರ್ಟ್ ಸಿಕ್ಕಿದಾಗ ಆಟೋಮೆಟಿಕ್ಲಾಗಿ ಅವರು ಎಜುಕೇಷನಲ್ಲಿ, ಅವ್ರ ಲೈಫ್ ಸ್ಟೈಲ್ನಲ್ಲಿ ನೋಡಿ ಹೆಸರು ಎಷ್ಟೊಂದು ವೈಬ್ರೇಟ್ ಮಾಡುತ್ತೆ ಅನ್ನೋದಕ್ಕೆ ನಿಖರವಾಗಿ ಅವರು ಒಂದು ಸಾಕ್ಷಿ. ರೋಹಿಣಿ ಸಿಂಧೂರಿ ಮೇಡಮ್ ಅವರು 30ನೇ ತಾರೀಕು ಅಂದರೆ ಗುರುವಿನ ಸಂಖ್ಯೆ ಇರ್ತಕ್ಕಂಥವ್ರು ಚಂದ್ರನ ಒಂದು ಸಪೋರ್ಟ್ ಇರ್ತಕ್ಕಂಥ ಹೆಸರಲ್ಲಿ ಅವರು ಇಟ್ಕೊಂಡು ಯಾವ ರೀತಿ ಮೇಲ್ ಬಂದರು, IAS ಅಧಿಕಾರಿಯಾಗಿದ್ದರು. ಇದು ಒಂದು ಉದಾಹರಣೆ. ಸೊ ಈಗ ಮೊನ್ನೆ ತಾನೇ ಒಬ್ಬರು ಹಿರಿಯ ಪತ್ರಕರ್ತರು ತೀರ್ಕೊಂಡ್ರು ನೋಡಿ, ಅಲ್ಲೂ ಕೂಡ ಅದೇ ಥರ ನ್ಯೂಮರಾಲಜಿ ವರ್ಕ್ ಆಗಿದೆ. 15ನೇ ತಾರೀಕು ಹುಟ್ಟಿದ್ದಾರೆ ರವಿ ಬೆಳಗೆರೆ ಸಾಹೇಬರು,
ಶುಕ್ರನ ಡೇಟಲ್ಲಿ ಆ ಶುಕ್ರನ ಡೇಟಲ್ಲಿ ಇರ್ತಕ್ಕಂಥ ರವಿ ಬೆಳಗೆರೆ ಸಾಹೇಬ್ರ ಹೆಸರು ಆರಿಂದ ಶುರುವಾಗುತ್ತೆ ನೋಡಿ, ಅದು ಚಂದ್ರನದು. ಅಂದರೆ ಶುಕ್ರ ಮತ್ತು ಚಂದ್ರ ಎಷ್ಟೊಂದು ಆಕರ್ಷಕವಾಗಿದೆ, ಹಾಗೆ ಗುರು ಮತ್ತು ಚಂದ್ರ ಅಷ್ಟೇ ಆಕರ್ಷಣೆ. ಸೊ ಹೀಗೆ ನಾವು ಆಕರ್ಷಣೆ ಇರ್ತಕ್ಕಂಥದ್ದು ನೋಡಿ ಹೆಸರಿಟ್ಟಾಗ ನೀವು ಯಾವುದೇ ರೀತಿಯ ಇದು ಜ್ಯೋತಿಷ್ಯರನ್ನ ಮತ್ತೊಬ್ಬರನ್ನ ಕನ್ಸಲ್ಟೇಷನ್ ಮಾಡೋಕ್ಕೆ ಪ್ರಮೇಯವೇ ಬರೋದಿಲ್ಲ. ಪ್ರಥಮವಾಗಿ ಏನು ಮಾಡಬೇಕು ಅಂದರೆ ಪೇರೆಂಟ್ಸು ಮಗು ಜನನ ಆದ ತಕ್ಷಣ ತಿಳಿದವ್ರ ಹತ್ರ ನುರಿತ ತಜ್ಞರನ್ನು ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಏನು ಮಗು ಹುಟ್ಟಿರುತ್ತೆ ಆ ಡೇಟ್ ಏನಿದೆ ಅದನ್ನು ನೋಡಿಕೊಂಡು ಅದರ ಅನುಸಾರವಾಗಿ ನೀವು ದೇವರಿಗೆ ಅಂತ ಹೆಸರು ಇಟ್ಕೋತೀರಾ, ಓಕೆ, ನಾಮ ನಕ್ಷತ್ರ ಅಂತ ಇಟ್ಕೋತೀರಾ, ಓಕೆ. ಆದರೆ ವ್ಯವಹಾರ ನಾಮ ಬಂದು ಏನು ಸಂಖ್ಯಾಶಾಸ್ತ್ರದ ಪ್ರಕಾರ ನ್ಯೂಮರಾಲಜಿನ ಬಳಸ್ಕೊಂಡ್ರೆ 100% ಮಗು ಸಮಾಜಕ್ಕೆ ದೊಡ್ಡ ಆಸ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿನ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತೀನಿ. ಖಂಡಿತ ಅದನ್ನು ಉಪಯೋಗಿಸ್ಕೋಬೇಕು ಅವರು. ಮತ್ತೊಂದು ಗುರುಜಿ, ಈಗ ಸಾಮಾನ್ಯವಾಗಿ ಹಿಂದೆ ತಂದೆ ತಾಯಿಗಳಿಗೆ ಅಷ್ಟು ತಿಳುವಳಿಕೆ ಜ್ಞಾನ ಇರೋದಿಲ್ಲ ಸಂಖ್ಯಾಶಾಸ್ತ್ರದ ಬಗ್ಗೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ. ಅವ್ರು ಏನೋ ಒಂದು ರಾಶಿ ಫಲಕ ಅದು ಹುಟ್ಟಿದ್ದ ಡೇಟಿನ ಪ್ರಕಾರ ಒಂದು ಹೆಸರಿಟ್ಟಿರ್ತಾರೆ ಮಗುಗೆ. ಅವ್ರಿಗೇನೋ ತೊಂದರೆ ಆಗಿರುತ್ತೆ, ಇಲ್ಲೋರು ಆರ್ಥಿಕವಾಗಿ ಕುಂಠಿತ ಆಗಿರ್ತಾರೆ, ಎಜುಕೇಷನಲ್ಲಿ ಹಿಂದೆ ಇರ್ತಾರೆ, ಅಂಥವ್ರನ್ನ ಪರಿಹಾರ ಕಂಡುಕೊಳ್ಬೇಕಾದ್ರೆ ಇಲ್ಲಿ ಬರ್ಬೋದಲ್ಲ ನಮ್ಮ ನಮ್ಮ ವಾಹಿನಿಗೆ ಬಂದು ಖಂಡಿತವಾಗ್ಲೂ ಯಾವುದೇ ಒಂದು ಇದಕ್ಕೂ ಪರಿಹಾರ ಇರುತ್ತೆ, ಖಂಡಿತ ಗುಣಪಡಿಸ್ಬೋದು. ಖಂಡಿತವಾಗ್ಲೂ ಅಂಥದ್ದೇನೇ ಸಮಸ್ಯೆಗಳಿದ್ರು ವಾಹಿನಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ನಮ್ಮ ಬಂಧುಗಳು ಖಂಡಿತವಾಗ್ಲೂ ಭೇಟಿ ಮಾಡ್ಬೋದು. ಯಾಕೆಂದರೆ ಯಾವುದೇ ಒಂದು ಪರಿಹಾರ ಅನ್ನೋದೊಂದು ಇದೇ ಇರುತ್ತೆ. 100% ತಮ್ಮ ಮಾತು ಸತ್ಯವಾಗಿದೆ. ಬಹುತೇಕರಿಗೆ ಅಂತ ಒಂದು ಪರಿಸ್ಥಿತಿ ಇದೆ ಸಮಾಜದಲ್ಲಿ ಇದೆ. ಯಾಕಂದರೆ ತಿಳುವಳಿಕೆ ಕಮ್ಮಿ ಇತ್ತು, ಹಿಂದೆ ಇಷ್ಟೊಂದು ಮುಂದುವರೆದಿರಲಿಲ್ಲ. ಅದಕ್ಕೋಸ್ಕರ ಮತ್ತೊಂದು ಸಮಯ ನಮ್ಮ ವಾಹಿನಿಯವರಿಗೆ ವೀಕ್ಷಕರಿಗೆಲ್ಲ ಹೇಳೋದಂದರೆ, ನಿಮ್ಮ ಏನೇ ಕುಂದುಕೊರತೆ ಇದ್ದರೂ ಬಂದು ಪರಿಹಾರ ಮಾಡ್ಕೊಳ್ಳಿ, ಅತ್ಯಂತ ಕಡಿಮೆ ದರದಲ್ಲಿ ಮಾಡ್ಕೊಳ್ಳಿ. ಒಂದು ಸೇವೆ ಹತ್ರ ಮತ್ತಷ್ಟು ಮಾತನಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ರಾಜಗುರುವಾಣಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್ನ ನಂತರ ರಾಜಗುರುವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ನೀವಾಗಲೇ ಮಾತನಾಡ್ತಾ ಹೇಳಿದ್ರಿ ಒಂದೊಂದು ಸಂಖ್ಯೆಗೂ ಕೂಡ ಅದರದೇ ಆದ ಒಂದು ಎನರ್ಜಿ ಇರುತ್ತೆ, ಒಂದು ವೈಬ್ ಇರುತ್ತೆ ಅಂತ ಹೇಳಿದ್ರಿ. ಈ ವರ್ಷ ಏನೇನಾಗಿದೆ ಎಲ್ಲರೂ ನೋಡ್ಕೊಂಡೇ ಬಂದಿದ್ದಾರೆ. 2020 ಸಾಕಷ್ಟು ಜನರಿಗೆ ಕಷ್ಟನೇ ತಂದುಕೊಟ್ಟಿದೆ. ಇದ್ರ ಹಿಂದೆ 2020 ಅನ್ನೋ ಸಂಖ್ಯೆದೇನಾದ್ರೂ ಕಾರಣ ಅಥವಾ ಕೈವಾಡ ಇದೆಯಾ ಅಂತ? ಹೌದು, ಈಗಾಗಲೇ ನಮ್ಮ ವಾಹಿನಿ ಮುಖಾಂತರ ಕೆಲವಾರು ಎಪಿಸೋಡ್ಗಳು ಮಾಡಿದ್ವು. ಆ ಎಪಿಸೋಡಲ್ಲಿ ಒಂದು ಎಪಿಸೋಡ್ ನಾನು ನಿರ್ದಿಷ್ಟವಾಗಿ ಹೇಳಿದ್ದೆ. ಈ 2020 ಅಂತಕ್ಕಂಥದ್ದು 2+2 ನಾವು ಕೌಂಟ್ ಮಾಡಿದಾಗ 4 ಅಂತ ಬಂದಾಗ ಅದು ರಾಹುವಿನ ವರ್ಷ ಅಂತ ನಾವು ಹೇಳ್ತೀವಿ. ರಾಹುವಿನ ವರ್ಷ ಅಂದರೆ ಇದು ಒಂದು ರೀತಿ ಪಾಪದ ವರ್ಷ. ರಾಹು ಗ್ರಹ ಪಾಪ ಗ್ರಹವಾಗಿದ್ದರಿಂದ ಈ ಶೀತಕ್ಕೆ ಸಂಬಂಧಪಟ್ಟದ್ದು ಒಂದು ವೈರಸ್ ತುಂಬ ಅಟ್ಯಾಕ್ ಮಾಡುತ್ತೆ. ಈ ವರ್ಷ ಗಂಭೀರವಾಗಿ ಒಂದು ರಾಹು ಏನು ಮಾಡ್ತಾನೆ, ತನ್ನ ಪ್ರಾಬಲ್ಯವನ್ನು ಯಾವ ರೀತಿ ತೋರಿಸ್ತಾನೆ ಅಂತಕ್ಕಂಥದ್ದನ್ನು ಈ 4ನೇ ನಂಬರ್ ಎಪಿಸೋಡ್ನಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ. ಸೊ ರಾಹು ಯಾವ ರೀತಿ ಎಷ್ಟೊಂದು ವಿಷಮವಾಗಿ ತನ್ನ ಏನು ಶಕ್ತಿಯನ್ನು ತೋರಿಸ್ತಾನೆ ಜಗತ್ತಿಗೆ ಅಂತಕ್ಕಂಥದ್ದು ಇಡೀ ವರ್ಲ್ಡ್ ಇವತ್ತು ಕೋವಿಡ್ ಅಂತಕ್ಕಂಥ ಸ್ಥಿತಿಯನ್ನು ನಮ್ಮ ಜನರು ಮತ್ತು ಇಡೀ ಜಗತ್ತು ನೋಡಿದೆ. ಸೊ ಹಾಗೆ ಇದು ಶಾಶ್ವತವಾಗಿರೋದಿಲ್ಲ. ಬರ್ತಕ್ಕಂಥ 2021 ಅಂತಕ್ಕಂಥದ್ದು ಈಗ ಮತ್ತೆ ನಾನು ವಾಹಿನಿ ಮುಖಾಂತರ ಮತ್ತೆ ಹೇಳ್ತೀನಿ, ಕೊರೋನಾ ಅನ್ನತಕ್ಕಂಥದ್ದು ಹೋಗುತ್ತೆ. ಈ ನೆಕ್ಸ್ಟ್ 2021 ಅಂತಕ್ಕಂಥದ್ದು ನಾನು ಮುಂಚಿನ ಎಪಿಸೋಡಲ್ಲೂ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ, ಇದು ವ್ಯಾಪಾರ ವರ್ಷ ಆಗುತ್ತೆ. ಈ ಕೊರೋನಾ ವರ್ಷ ಹೇಗೆ ಈಗ ಇತ್ತು, ಬರ್ತಕ್ಕಂಥ ವರ್ಷ ಅದು ಅರ್ಥ ವರ್ಷ ಆಗುತ್ತೆ. ಅರ್ಥ ಮೀನ್ ಎಕನಾಮಿಕ್ಸ್ ಆರ್ಥಿಕ ವರ್ಷವಾಗಿರುತ್ತೆ. ಅಂದರೆ ಸಂಪೂರ್ಣ ಇಡೀ ಜಗತ್ತಿನಲ್ಲಿ ತನ್ನದೇ ಆದ ಒಂದು ವ್ಯಾಪಾರದ ಒಂದು ಸಂಚಲನವನ್ನು ಇಡೀ ಜಗತ್ತು ನೋಡುತ್ತೆ. ಸೊ ಈ ವಾಹಿನಿ ಮುಖಾಂತರ ನಾನು ಹೇಳ್ತಿದ್ದೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಜನ ಬರ್ಬೋದು ಮತ್ತು ಬಹುತೇಕ ಕೇಳಿಕೊಂಡು, ಯಾಕೆಂದರೆ ಸತ್ಯವಾಗೇ ಇರುತ್ತೆ ಈ ವಿಚಾರ. ಯಾಕೆಂದರೆ ಗ್ರಹಗತಿಗಳು ಸಂಖ್ಯೆ ಮೂಲಕ ಹೇಗೆ ಆಡಳಿತ ಮಾಡುತ್ತೆ ಅನ್ನೋದು ನಾವು ಹಿಂದಿನಿಂದಲೂ ನೋಡ್ಕೊಂಬಂದ್ಬಿಟ್ಟಿದ್ದೀವಿ. ಯಾಕೆಂದರೆ ನೋಡಿ, ಈ ಸಂಖ್ಯೆ ಅಂತಕ್ಕಂಥದ್ದು, ನ್ಯೂಮರಾಲಜಿ ಅಂತಕ್ಕಂಥದ್ದು ಇದು ಎಲ್ಲ ಒಂದು ವರ್ಷ 2 ವರ್ಷದ್ದು ಇತಿಹಾಸ ಇರ್ತಕ್ಕಂಥದ್ದಲ್ಲ. ಇದು ಕ್ರಿಸ್ತಪೂರ್ವ 530 ಅಂತಕ್ಕಂಥದ್ದು ಏನಿದೆ, ಆ ಸಂದರ್ಭದಲ್ಲಿ ಈಜಿಪ್ಟ್ ಅಂತಕ್ಕಂಥ ಒಂದು ಪ್ರಾಂತ್ಯ, ಅಂದರೆ ಈಗ ಈಜಿಪ್ಟ್ ಅಂತಕ್ಕಂಥದ್ದು ಒಂದು ದೇಶ, ಅವಾಗ ನಾವು ಅದನ್ನು ಪ್ರಾಂತ್ಯ ಅಂತ ಕರಿತಾ ಇದ್ವು. ಆ ಈಜಿಪ್ಟ್ ಅಂತಕ್ಕಂಥ ಪ್ರಾಂತ್ಯದಲ್ಲಿ ಚಾರ್ಡಿನ್ ಅಂತಕ್ಕಂಥವ್ರು ಅವರು ಸಿದ್ಧಾಂತವಾಗಿ ಅದನ್ನು ಮಾಡಿಕೊಂಡು ಅಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಏನು ನಾವು ಈಗ ಶಿಕ್ಷಣದಲ್ಲಿ ಮೆಡಿಕಲ್ ಎಂಜಿನಿಯರಿಂಗ್ ಅಂತ ಹೇಗೆ ವಿಭಾಗಗಳನ್ನ ಮಾಡಿಕೊಂಡು ಕಲಿಕೆಗೆ ಒತ್ತು ಕೊಡ್ತೀವಿ, ಸೊ ಹಾಗೆ ಅಲ್ಲಿ ನ್ಯೂಮರಾಲಜಿ ಅಂತಕ್ಕಂಥದ್ದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿ ಈಜಿಪ್ಟ್ ಪ್ರಾಂತ್ಯದಲ್ಲಿ ಅದನ್ನು ಬೆಳಕಿಗೆ ತರ್ತಾರೆ ಚಾರ್ಡಿನ್ ಅಂತಕ್ಕಂಥವ್ರು. ಅದು ಚಾರ್ಡಿನ್ ಸಿದ್ಧಾಂತವಾಗಿ ಈಜಿಪ್ಟ್ ಭಾಗದಿಂದ ಇಡೀ ಜಗತ್ತನ್ನು ಆವರಿಸ್ಕೊಳ್ಳುತ್ತೆ. ಅದು ನಿಜವಾಗ್ಲೂ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ತುಂಬ ಬುದ್ಧಿವಂತಿಕೆಯಿಂದ ಅದನ್ನು ಕಲಿಬೇಕು. ಯಾಕೆಂದರೆ ಅರ್ಥಶಾಸ್ತ್ರ ಓದಿರೋರಿಗೆ ಅದೆಲ್ಲ ಒಂದು ಕಡೆ ಲಿಂಕ್ ಸಿಕ್ಕುತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ.
ಯಾಕೆಂದ್ರೆ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ಸಂಖ್ಯೆ ಅನ್ನೋದ್ರ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಅದನ್ನು ಕಲಿಬೇಕು ಅಂದರೆ ಉನ್ನತ ಮಟ್ಟದಲ್ಲಿ ವ್ಯಾಸಂಗನ ಮಾಡಿರಬೇಕಾಗುತ್ತೆ ತಕ್ಕ ಮಟ್ಟಿಗೆ. ಸೊ ಜ್ಯೋತಿಷ್ಯ ಶಾಸ್ತ್ರ ಏನಂದರೆ ಅದರದ್ದು ಇನ್ನೊಂದು ಮುಖವಾಣಿ, ಗ್ರಹಗಳನ್ನು ನೋಡ್ತಾರೆ, ಇಲ್ಲಿ ಸಂಖ್ಯೆಗಳನ್ನು ಗ್ರಹವಾಗಿ ನೋಡಿಕೊಂಡು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಹೇಗೆ ಅಂದರೆ ಸಂಖ್ಯಾಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದು ಸಂಖ್ಯೆ, ಇಲ್ಲಿ ಗ್ರಹಗಳು, ಎರಡು ರಿಸಲ್ಟ್ ಒಂದೇ ಇರುತ್ತೆ. ಸೊ ಹಾಗೆ ಇದು ಕ್ರಿಸ್ತ ಪೂರ್ವ 530 ಒಂದು ಸ್ಥಾನದಲ್ಲಿ ಚಾರ್ಡಿನ್ ಅಂತಕ್ಕಂಥವರಿಂದ ಈಜಿಪ್ಟ್ ಪ್ರಾಂತ್ಯದಲ್ಲಿ ಉಗಮಾಗ್ತಕ್ಕಂಥ ವಿಷಯ ಈಗ ಗೊತ್ತಾಗಲಿ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ. ಗುರುಜಿ, ಇನ್ನು ಸಾಕಷ್ಟು ಜನರ ಯಶಸ್ಸಿಗೂ ಹಾಗೂ ದುರಂತವಾಗಿ ಕೊನೆಯಾಗೋ ಜೀವನಕ್ಕೂ ಸಂಖ್ಯೆ ಬಹುಮುಖ್ಯ ಕಾರಣ ಅಂತ ಆಗ್ಲೇ ಮಾತನಾಡ್ತಾ ಹೇಳಿದ್ರಿ. ಉದಾಹರಣೆಗೆ ಕಲ್ಪನಾ ಆಗಿರ್ಬೋದು, ಎಷ್ಟೊಂದು ಜನ ನಟಿಯರು ದುರಂತದಲ್ಲೇ ಕೊನೆ ಆಗಿರ್ಬೋದು. ನಿಮಗೆ ಗೊತ್ತಿರೋ ಯಾವ್ದಾದ್ರು ಉದಾಹರಣೆ ಇದ್ರೆ ವೀಕ್ಷಕರ ಮುಂದೆ ಬಿಚ್ಚಿ. ಯಾಕೆಂದ್ರೆ ನೋಡಿ, ಒಂದು ಈ ಜನ್ಮ ಸಂಖ್ಯೆ ಅಂತಕ್ಕಂಥದ್ದು ಏನಿದೆ ಅದು ವ್ಯಕ್ತಿಯ ಒಂದು ಜೀವನ ಶೈಲಿಯನ್ನಿರ್ಬೋದು, ವ್ಯಕ್ತಿಯ ಬದುಕನ್ನಿರ್ಬೋದು, ತುಂಬ ಅರ್ಥಪೂರ್ಣವಾಗಿ ಅದು ತಗೊಂಡೋಗುತ್ತೆ. ಅವನು ಕಠಿಣ ಸ್ಥಿತಿಯಲ್ಲಿ ಇದ್ದಾನೆ ಅಂದರೆ ನಾವು ಅವನನ್ನು ನೋಡಿದಾಗ ಗೊತ್ತಾಗುತ್ತೆ ಅವನ ಜನ್ಮ ದಿನಾಂಕ ಏನಿದೆ, ಆ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಅವನ ಹೆಸರಿದೆಯಾ ಅನ್ನೋದೇ ನಮಗೆ ಪ್ರಥಮವಾಗಿ 35% ರಿಸಲ್ಟ್ ಸಿಕ್ಬಿಡುತ್ತೆ. 35% ಅಲ್ಲಿ ನೇಮಲ್ಲೇ ಸಿಕ್ಬಿಡುತ್ತೆ. ಸೊ ಎಲ್ಲ ಒಂದು ಕಡೆ ನಾವು ಆಲ್ಟ್ರೇಷನ್ ಮಾಡಿದಾಗ ಆ ಹೆಸರನ್ನು ಸ್ವಲ್ಪ ನಾವು ವ್ಯತ್ಯಾಸ ಮಾಡಿ ಸರಿದೂಗಿಸಿದಾಗ ಫಲಿತಾಂಶ ಹೊರಗಡೆ ಬರುತ್ತೆ. ಸೊ ಉದಾಹರಣೆಗೆ ನಮ್ಮ ವಾಹಿನಿಯಲ್ಲಿ ಅರ್ಜುನ್ ಮಹೇಶ್ ಸರ್ ಇರ್ಬೋದು, ರಂಜನ್ ಉದಯ ಅಂತ ಇನ್ನೊಬ್ರು ಇದ್ದಾರೆ ಡೈರೆಕ್ಟರ್, ನಿಜವಾಗ್ಲೂ ಅವ್ರು ಒಂದ್ಸರಿ ಕೂತ್ಕೊಂಡು ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ನಮ್ಮ ವಾಹಿನಿ ವೀಕ್ಷಕರಿಗೆ. ಮೂಲ ವಿಷಯ ಉದಯ್ ಕುಮಾರ್, ಮೂಲ ನಾಮ ಅವ್ರದ್ದು ಉದಯ್ ಕುಮಾರ್ ಅಂತಿತ್ತು. ಸೊ ಅವರು ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿದಾಗ ಸೊ ಒಂದು 6-7 ತಿಂಗಳಿಂದ ರಂಜನ್ ಉದಯ ಆದಮೇಲೆ ಅವ್ರು ಇವತ್ತು ಅವರ ಏನು ವ್ಯವಹಾರದಲ್ಲಿ, ಅವರ ಉದ್ದಿಮೆದಲ್ಲಿ, ಅವರ ವಾಣಿಜ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಮತ್ತಷ್ಟು ಮುಂದೆ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ, ಗುರೂಜಿ ನನ್ನನ್ನು 60 ನಿಯರ್ ಇರ್ತಕ್ಕಂಥವ್ರನ್ನ ನನ್ನ 30 ವಯಸ್ಸವನ್ನಾಗಿ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅವರು. ಅಂದರೆ ಅಷ್ಟು ಹಿರಿಯರಿದ್ದಾರೆ ಅವರು. ನನಗಿಂತ ಹಿರಿಯರು ಕೂಡ ಅವರು ನಮಸ್ಕಾರ ಅಂತ ಹೇಳ್ತಾರೆ. ಅದು ದೊಡ್ಡತನ. ಅದು ಅವರ ಅನುಭವ, ಅವರ ಜೀವನದಲ್ಲಿ ಆಗಿರೋ ಅನುಭವ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಗುರುಜಿ, ಇದೇ ಸಂದರ್ಭದಲ್ಲಿ ಮೊನ್ನೆ ನಾನು ಕೇಳಬಲ್ಲೆ, ಈ ಅಮೇರಿಕದಲ್ಲಿ ಎಲೆಕ್ಷನ್ ಆಯ್ತಲ್ಲ, ಕಳೆದ ಸಲ ಎಲೆಕ್ಷನಲ್ಲಿ ಟ್ರಂಪ್ ಅವ್ರು ಗೆಲ್ತಾರೆ ಅಂತ ಹೇಳಿದರು, ಜ್ಯೋತಿಷ್ಯದಲ್ಲೇ ಹೇಳಿದರು. ಈ ಸಲ ಎಲೆಕ್ಷನ್ ರಿಸಲ್ಟ್ಗಿಂತ ಮುಂಚೆನೇ ಟ್ರಂಪ್ ಅವ್ರು ಸೋಲ್ತಾರೆ ಅಂತಲೇ ಹೇಳಿದರು. ಇದು ನೋಡಿದ್ರೆ ಇದು ಸತ್ಯ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ನಾವು ಜ್ಯೋತಿಷ್ಯ ಎಲ್ಲ ನಂಬೋದು, ಯಾಕಂದ್ರೆ ನಮ್ಮ ಕಣ್ಣೆದುರಿಗೆ ಉದಾಹರಣೆ ಸಿಕ್ಕಿದೆ. ಏನು ಗೊತ್ತಾ, ಇದು ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಇದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ವಿಜ್ಞಾನ, ಇದು ವಿಜ್ಞಾನದ ಭಾಗ, ಇದು ಬೇರೆ ಏನೇನಲ್ಲ. ಯಾವುದೋ ಒಂದು ಹಿಸ್ಟ್ರಿನ ಸೋಷಿಯಲ್ನ ಓದಿದಾಗ ಅಲ್ಲ, ಇದು ವೈಜ್ಞಾನಿಕ ಮೀನ್ ವಿಜ್ಞಾನ, ಸೈನ್ಸು. ಈ ಸೈನ್ಸ್ನ ನಾವೇನು ರಿಸರ್ಚ್ ಮಾಡ್ತೀವಿ, ಸೊ ಹಾಗೆ ಅದು ಗ್ರಹಗತಿಗಳನ್ನು, ಕುಂಡಲಿಯನ್ನು ಮತ್ತು ಸಂಖ್ಯೆಗಳ ಜೊತೆ ಆಟ ಆಡಿಕೊಂಡು ನಾವು ಅಧ್ಯಯನ ಮಾಡಿದಾಗ ರಿಸಲ್ಟು ತಂತಾನಾಗೆ ಬರುತ್ತೆ ಅದು. ಹೌದು. ಸೊ ಅದರಿಂದ ಅವರು ಸತ್ಯವಾದ ವಿಚಾರ ಹೇಳಿದ್ದಾರೆ ಸರ್. ಯಾಕೆಂದರೆ ನಮ್ಮ ಕಣ್ಣಿದ್ರೇ ನಮ್ಮ ಭಾರತದಲ್ಲೂ ಒಂದು ಹಿಂದುತ್ವವಾದಿ ಮುಖ್ಯ ಇದಕ್ಕೆ ಬಂದು ಪ್ರೈಮ್ ಮಿನಿಸ್ಟರ್ಗೆ ಅವರು ವಿಶ್ವದಲ್ಲೇ ಒಳ್ಳೆ ಹೆಸರು ಮಾಡ್ತಾರೆ ಅಂತಲೂ ನಮ್ಮ ಮೋದಿಜಿಯವರು ಬರೋಕ್ಕಿಂತ ಮುಂಚೆನೇ ಹೇಳಿದರು. ಅದೇ ರೀತಿ ಹೇಗೆ ಅಂದರೆ ಅದು ವಿಷಯ, ನಮ್ಮ ಈ ಭಾರತ ದೇಶವನ್ನ ಒಬ್ಬ ಸಮರ್ಥ ಪ್ರತಿನಿಧಿ ಪ್ರಧಾನಮಂತ್ರಿಯಾಗಿ ಬರ್ತಾರೆ. ಆ ಪ್ರತಿನಿಧಿ ಹೇಗಿರ್ತಾರೆ ಅಂದ್ರೆ ಇಡೀ ವಿಶ್ವ ಅವರನ್ನ ನೋಡುತ್ತೆ ಅಂತಕ್ಕಂಥ ಒಂದು ವಿಷಯ. ಹೌದು, ಜ್ಯೋತಿಷ್ಯರು ಒಬ್ರು ಹೇಳಿದ್ರು. ಸೊ ಬಹುತೇಕ ಅದು ಸತ್ಯ ಆಗಿದೆ ಕೂಡ. ಇದೆಲ್ಲ ನೋಡಿದ್ರೆ ನಮ್ಮ ವಾಹಿನಿ ವೀಕ್ಷಕರಿಗೆ ಒಂದು ಸಂದೇಶ ಏನಂದರೆ, ನಿಮ್ಮ ಜೀವನದಲ್ಲಿ ಏನೇ ಏನೋ ತೊಂದರೆಗಳಾದ್ರೂ ಇಲ್ಲಿ ಬಂದು ಪರಿಹಾರ ಕಂಡುಕೊಳ್ಳಿ. ಯಾಕಂದರೆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇದೆ. ಖಂಡಿತ, ಯಾವ ಕಾರಣಕ್ಕೂ ಭಯ ಅನ್ನೋದು ಬೇಡ. ಭಯ ಇಲ್ಲದೆ ಹಿರಿಯರು ಹೇಳ್ತಾ ಇದ್ದಾರೆ, ಖಂಡಿತ ಬನ್ನಿ. ನಾವು ಯಾವುದೇ ಕಾರಣಕ್ಕೂ ಸುಲಿಗೆ ಮಾಡಲಿಕ್ಕೆ ಕಮರ್ಷಿಯಲ್ ಆಗಂತೂ ನಿಂತ್ಕೊಂಡಿಲ್ಲ. ಜನರ ಸೇವೆಗೋಸ್ಕರನೇ ನಾವು ನಿಂತ್ಕೊಂಡಿದ್ದೇವೆ. ಗುರುಜಿ, ಇನ್ನು ನೀವು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀರಾ. ಜೊತೆಗೆ ವಾಸ್ತುಶಾಸ್ತ್ರ ಹೇಗೆ ಮಾನವನ ಜೀವನದಲ್ಲಿ ಎಫೆಕ್ಟ್ ಮಾಡುತ್ತೆ? ಖಂಡಿತ. ಈ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಎಷ್ಟು ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ವಿಷಯ ಆಗಿದೆ. ಸೊ ಅಷ್ಟೇ ವಿಷಯಾದಿರತ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂದರೆ ಅದು ವಾಸ್ತು ಅಂದರೆ ಜನರು ಏನೇನೋ ಅಭಿಪ್ರಾಯ ತಿಳ್ಕೊಂಡ್ಬಿಟ್ಟಿದ್ದಾರೆ. ವಾಸ್ತು ಮೀನ್ ವಾಸ್ತವ, ನ್ಯಾಚುರಲ್ ಅಷ್ಟೇ. ಪಂಚಭೂತಗಳಲ್ಲಿ ನಾವು ಇದ್ದೇವೆ. ಗಾಳಿ, ನೀರು, ಬೆಳಕು, ಅಗ್ನಿ, ಇದೆಲ್ಲ ನಾವು ಏನಿದೆ ಇದ್ರ ಜೊತೆಯಲ್ಲೇ ನಾವು ಬದುಕ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಕೃತಿ ದತ್ತವಾಗಿ ನಾವು ಏನು ಅದನ್ನು ಹೊಂದ್ಕೊಂಡು ಅದನ್ನು ಸೇವಿಸ್ಕೊಂಡು ಬದುಕ್ತೇವೆ. ಸೊ ಇದು ವಾಸ್ತವ. ವಾಸ್ತು ಮೀನ್ ಇಷ್ಟೇ. ಅಂದರೆ ಈಗ ನಾವು ನೋಡ್ತೀವಿ, ನಾವು ಬದುಕ್ತಿರ್ತಕ್ಕಂಥ ಈ ಒಂದು ಪರಿಸ್ಥಿತಿ ಏನು ಸಂದರ್ಭದಲ್ಲಿ ಅಷ್ಟ ದಿಕ್ಕುಗಳನ್ನು ನಾವು ನೋಡ್ತೇವೆ, 8 ದಿಕ್ಕುಗಳನ್ನ ನಾವು ನೋಡ್ತೇವೆ. ಹೌದಲ್ವಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಈ ಒಂದೊಂದು ಭಾಗಗಳು ಕೂಡ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನ
ಈ ದಿಕ್ಕು ಒಂದಿರ್ತದೆ. ಈಗ ನಾನು ನಂಬರಲ್ಲಿ ಹೇಗೆ ಹೇಳಿದೆ 1 ರಿಂದ 9 ಹೇಗೆ ಒಂದೊಂದು ನಂಬರ್ಗೆ ಒಂದೊಂದು ಅಧಿಪತಿಗಳಿರ್ತದೆ, ಹಾಗೆ ಇಲ್ಲಿ ಅಷ್ಟ ದಿಕ್ಕಿಗಳಿಗೆ ಕೂಡ ತನ್ನದೇ ಆದ ಒಂದೊಂದು ಶಕ್ತಿ ಇರ್ತಕ್ಕಂಥ ಒಂದೊಂದು ದಿಕ್ಪಾಲಕರು, ಒಂದು ಶಕ್ತಿ ಅಂತಕ್ಕಂಥದ್ದಿದೆ. ಈಗ ಉದಾಹರಣೆಗೆ ಈಶಾನ್ಯ ಭಾಗನ ನಾವು ಗುರುಸ್ಥಾನ ಅಂತ ಕರಿತೀವಿ. ಈಶಾನ್ಯ ಭಾಗ ಗುರುಸ್ಥಾನ ಅಂದರೆ ನೋಡಿ, ವಾಸ್ತುವಿನಲ್ಲಿ ಈಶಾನ್ಯ ಸ್ಥಾನಕ್ಕೆ ನಾವು ಎಷ್ಟೊಂದು ಮಹತ್ವ ಕೊಡ್ತೀವಿ ಅಂದರೆ, ಈಶಾನ್ಯ ಭಾಗದಲ್ಲಿ ದಯಮಾಡಿ ಯಾರು ಟಾಯ್ಲೆಟ್ ರೂಮ್ ಕಟ್ಟಬೇಡಿ, ಫಸ್ಟ್ ಮಾಹಿತಿ ಕೊಡೋದೇ ಅದು. ಯಾಕೆಂದ್ರೆ ಪರಿಪೂರ್ಣವಾಗಿ ಅಲ್ಲಿ ದೇವಸ್ಥಾನ ಅಂತ ನಾವು ಕರಿತೇವೆ, ಅದನ್ನ ತುಂಬಾ ಏನು ಪೂಜನೀಯವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ನಾವು ನೋಡ್ತೀವಿ. ಆ ಭಾಗದಲ್ಲಿ ದಯಮಾಡಿ ನೀರಿನ ಸಂಪನ್ನ ಇಡಿ. ಮೊದಲನೇ ಅಂಶ ನಾವು ಹೇಳೋದು, ಈಶಾನ್ಯ ಭಾಗದಲ್ಲಿ ಏನು ಮಾಡಿ, ನೀವು ನೀರಿನ ಸಂಪನ್ನ ಇಡಿ. ಆ ಭಾಗದಲ್ಲಿ ದಯಮಾಡಿ ನಿಮಗೆ ಜಾಗ ಇದ್ರೆ ದೇವರ ಕೋಣೆ ಮಾಡಿ. ಪ್ರಶಸ್ತವಾಗಿರ್ತಕ್ಕಂಥದ್ದು, ತುಂಬ ಗುರುವಿಗೆ ಹತ್ರದಲ್ಲಿರ್ತಕ್ಕಂಥ ಸ್ಥಾನ, ತುಂಬ ಪೂಜ್ಯವಾಗಿರ್ತಕ್ಕಂಥ ಸ್ಥಾನ. ಆ ಜಾಗದಲ್ಲಿ ದಯಮಾಡಿ ಸ್ನಾನ ಮಾಡಬೇಡಿ, ಟಾಯ್ಲೆಟ್ ಮಾಡಬೇಡಿ. ಇದು ಮೊದಲನೇ ಒಂದು ಹೊತ್ತು ಕೊಡ್ತಕ್ಕಂಥದ್ದು. ನೋಡಿ, ಪಂಚಭೂತದಲ್ಲಿ ಆ ಸ್ಥಾನಕ್ಕೆ ನಾವು ಎಷ್ಟೊಂದು ಮಹತ್ವ ಕೊಟ್ಟಿದ್ದೀವಿ ಅಂದರೆ, ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ವಾಸ್ತು ಅಂತಕ್ಕಂಥದ್ದು, ವಾಸ್ತವತೆ ಅಂತಕ್ಕಂಥದ್ದು ಹಾಳಾಗ್ಬಿಡುತ್ತೆ. ವಾಸ್ತು ಮೀನ್ ನ್ಯಾಚುರಲ್, ವಾಸ್ತವ ಅಂದರೆ ನಾವು ಪಂಚಭೂತಗಳನ್ನ ಹೇಗೆ ಅಳವಡಿಸ್ಕೊಂಡು ಬದುಕ್ತೀವಿ ಅಂತಕ್ಕಂಥದ್ದು ಅಷ್ಟೇ. ಅಂದರೆ ಗಾಳಿ, ಬೆಳಕು, ನೀರು, ಏನು ಅಗ್ನಿ, ಇದೆಲ್ಲ ಬಳಸ್ಕೊಳ್ಳೋ ರೀತಿ. ಅಗ್ನಿ ಮೂಲೆಯಲ್ಲಿ ಯಾಕೆ ನಾವು ಅಡುಗೆ ಮನೆ ಮಾಡಬೇಕು ಅಂದರೆ, ಅಗ್ನಿಯ ಪ್ರಭಾವ ಅಷ್ಟು ದಟ್ಟವಾಗಿರುತ್ತೆ ಅಲ್ಲಿ. ನಾವು ಅಲ್ಲೋಗ್ಬಿಟ್ಟು ಸ್ನಾನದ ಮನೆ ಮಾಡಬಾರ್ದು, ತುಂಬ ರಾಂಗ್ ಆಗುತ್ತೆ. ಹಾಗೇನಾಗುತ್ತೆ, ವ್ಯತ್ಯಯಗಳಾಗ್ತದೆ. ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯ ಸ್ತ್ರೀಯರಿಗೆ ಅಂದರೆ ಹಿರಿಯ ಮಹಿಳೆಯರಿಗೆ ಮಾರಣಾಂತಿಕವಾಗಿರ್ತಕ್ಕಂಥ ಕ್ಯಾನ್ಸರ್ ಅಂತಕ್ಕಂಥ ಭೀಕರ ಕಾಯಿಲೆ ಬರ್ಬೋದು. ಸಾಕಷ್ಟು ನಾನು ಕ್ಲೈಂಟ್ಸ್ಗಳನ್ನ ನೋಡಿದ್ದೀನಿ, ವಾಸ್ತುಗೆ ಅಂತ ನನ್ನ ಕರೆಸ್ಕೊಳ್ತಾರೆ. ನಾನು ನೋಡ್ತೀನಿ ಆ ಮನೆಯಲ್ಲಿ ಏನೋ ಅಗ್ನಿ ಮೂಲೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹೇಳ್ತೀನಿ, ಏನೋ ಪ್ರಾಬ್ಲಮ್ ಇದೆ ಸರ್, ಈ ಥರ ಪ್ರಾಬ್ಲಮ್. ಹೌದು ಸರ್, ಮೊದಲು ಚೇಂಜ್ ಮಾಡಿ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಏನು ವಾಸ್ತು ಹಾಗೆ ಹೇಗೆ ಅಂತ ಮೂಗು ಮುರಿತಾರೆ. ಸೊ ಎಲ್ಲ ಗಂಡಾಂತರಗಳು ಅನುಭವಿಸಿದ ನಂತರ ನಮ್ಮ ಹತ್ರಕ್ಕೆ ಬರ್ತಾರೆ. ಮಾತಾಡೋರು ತುಂಬ ಜಾಸ್ತಿ. ಅದು ಜ್ಯೋತಿಷ್ಯ, ಮೌಢ್ಯ, ಅದು ಏನೋ ನ್ಯೂಮರಾಲಜಿ, ಮೌಢ್ಯ, ಅದು ಏನೋ ಹಿಂದೊಂದು ಹೆಸರು ಮುಂದೊಂದು ಹೆಸರು ಇಟ್ಕೊಂಡ್ಬಿಟ್ರೆ ಉದ್ದಾರ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ನಾನೊಬ್ಬ ಎಜುಕೇಟೆಡ್, 3 ಡಿಗ್ರಿ ಓದ್ಕೊಂಡಿದ್ದೀನಿ. ಏನೇನು ಓದಿದ್ದಕ್ಕಂಥವ್ರು ಕಮೆಂಟ್ ಮಾಡ್ತಾರೆ. ಕರೆಕ್ಟ್. ಯಾಕಂದರೆ ದಕ್ಷಿಣ ಕನ್ನಡ ಭಾಗದವರು ಅಂತ ನಾವು ಕೇಳಿಬಂದೆ. ಹೌದು ಸರ್. ಯಾವಾಗಲೂ ಉಡುಪಿ ಮೂಲದ, ಮಂಗಳೂರು, ಉಡುಪಿ ಕಡೆಯವರು ಸ್ವಲ್ಪ ಅತಿ ಬುದ್ಧಿವಂತರಾಗಿರ್ತಾರೆ, ತಿಳುವಳಿಕೆ ತಗೊಂಡಿರ್ತಾರೆ ನಮ್ಮಲ್ಲಿ ಕಂಪೇರ್ ಮಾಡಿದ್ರೆ. ನಾನು ಆ್ಯಕ್ಚುಲಿ ನನ್ನ ಮೂಲಸ್ಥರು ಉಡುಪಿ ಭಾಗದವರಾಗಿದ್ರು ಕೂಡ ನಾನು ಸಂಪೂರ್ಣವಾಗಿ ಬೆಳೆದದ್ದೆಲ್ಲ ಮೈಸೂರಲ್ಲೇ. ಅದೆಲ್ಲ ಒಂದು ಕಡೆ ನನ್ನ ರಕ್ತ ಇರುತ್ತೆ, ಅದಕ್ಕೋಸ್ಕರ ನೀವು ಸ್ವಲ್ಪ ಶಾರ್ಪು. ಥ್ಯಾಂಕ್ ಯು. ಅದಕ್ಕೋಸ್ಕರ ದಯವಿಟ್ಟು ಗುರುಜಿ ಮತ್ತಷ್ಟು ಮಾತನಾಡೋದಿದೆ, ಆದರೆ ಅದಕ್ಕಿಂತ ಮುಂಚೆ ರಾಜಗುರುವಾಣಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್ ನಂತರ ರಾಜಗುರುವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರೂಜಿ, ಈ ವರ್ಷದ ಕೊನೆ ಅಂತ ಬಂತು, ಆಗಲೇ ನವಂಬರ್ ಮುಗಿತಾ ಬಂತು. ಮುಂದಿನ ವರ್ಷದ ನಿಮ್ಮ ಕಾರ್ಯಕ್ರಮ ಏನಾರು ಇದ್ದರೆ ನಮ್ಮ ವಾಹಿನಿ ವೀಕ್ಷಕರಿಗೆ ಏನಾದ್ರು ಒಂದು ಸಂದೇಶ ಕೊಡಿದ್ರೆ ಕೊಡಿ. ಖಂಡಿತ ಸರ್, ಇದೆ. ನಮ್ಮ ಶ್ರೀ ವಿಜಯ ಟಿವಿ ವತಿಯಿಂದ ರಾಜಗುರುವಾಣಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಈಗಾಗಲೇ ಅಂದಾಜು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ಲಾನಿಂಗ್ ಎಲ್ಲ ಕಮಿಟಿ ಒಳಗೆ ನಡೀತಾ ಇದೆ ಸರ್. ಈಗ ತಮ್ಮ ಗಮನಕ್ಕೆ ಕೂಡ ಬಂದಿದೆ. ನಮ್ಮ ವಾಹಿನಿಯ ಪ್ರಮುಖರಾಗಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಅರ್ಜುನ್ ಮಹೇಶ್ ಅವರು ಆ ಕಮಿಟಿ ಒಳಗಿದ್ದಾರೆ. ಹಾಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿಧಿ ಚಕ್ರವರ್ತಿಯವರು, ಮತ್ತು ನಿರ್ದೇಶಕರು ಆಗಿರ್ತಕ್ಕಂಥ ಏನು ಖ್ಯಾತ ಕೈಗಾರಿಕೋದ್ಯಮಿಗಳು ರಂಜನ್ ಉದಯ ಸಾಹೇಬರು, ಮತ್ತು ಇನ್ನೊಬ್ಬರು ಇದು ಜ್ಯುವೆಲರ್ಸ್ ನಿಮ್ಮ ಸುನಿಲ್ ಅಂತಕ್ಕಂಥವ್ರು. ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು ಮಾಡ್ತಾ ಇದ್ದೀವಿ, ರಾಜಗುರುವಾಣಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆಯನ್ನು ಡಿಸೆಂಬರ್ 20ಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ರೂಪುರೇಷೆ ನಡೀತಾ ಇದೆ. ಸೊ ಅದಕ್ಕೆ ನಾವು ಈ ವಾಹಿನಿ ಮೂಲಕ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ದಯಮಾಡಿ ನಮ್ಮ ವಾಹಿನಿಯನ್ನು, ಶ್ರೀ ವಿಜಯ ಟಿವಿ ವಾಹಿನಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಅಭಿಮಾನಿಗಳು ಹಾಗೂ ಗುರೂಜಿಯನ್ನು ಅಪಾರ ಪ್ರಮಾಣದಲ್ಲಿ ಪ್ರೀತಿ ಮಾಡ್ತಿರ್ತಕ್ಕಂಥ ಏನು ತಾವಿದ್ದೀರಿ, ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನೋಡಿಕೊಂಡು ಆ TRPಯನ್ನು ರೈಸ್ ಮಾಡ್ತಕ್ಕಂಥ ತಾವೇನಿದ್ದೀರಿ, ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬರಬೇಕು ತಾವೆಲ್ಲರೂ. ಏನು ಡಿಸೆಂಬರ್ 20ನೇ ತಾರೀಕು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂದ್ಕೊಂಡು ಅಂದಾಜು ಮಾಡಿ. ಖಂಡಿತ ತಮಗೆ ನಮ್ಮ ವಾಹಿನಿ ಮೂಲಕ ದಿನಾಂಕ ಏನಿದೆ ಮತ್ತು ನಡೀತಕ್ಕಂಥ ಕಾರ್ಯಕ್ರಮ ನಡೆಯತಕ್ಕಂಥ ಸ್ಥಳ ಏನಿದೆ,
ಸ್ಪಷ್ಟವಾಗಿ ತಿಳಿಸ್ಪಡಿಸ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು 200 ಜನಕ್ಕೆ ಮಾತ್ರ ಕಾರ್ಯಕ್ರಮವನ್ನು ಏನು ಅವಕಾಶ ನೋಡಲಿಕ್ಕೆ ಮತ್ತು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಕೊರೋನಾದಂತಕ್ಕ ಕೋವಿಡ್ ಅಂತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಬಾರ್ದು ಅಂತಕ್ಕಂಥದ್ದು ಪೊಲೀಸ್ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಸ್ಪಷ್ಟ ಆದೇಶ ಇರೋದ್ರಿಂದ ಕೆಲವು ನಮಗೆ ಕಷ್ಟದ ಪರಿಸ್ಥಿತಿ ಇದೆ. ಸೊ ಅಂಥ ಸ್ಥಿತಿಗತಿಯಲ್ಲಿ ಕೂಡ ಕೇವಲ 200 ಜನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈಗಾಗಲೇ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀನಿಧಿ ಚಕ್ರವರ್ತಿಯವರು ತಮ್ಮ ಅಭಿಪ್ರಾಯವನ್ನು ನನ್ನ ಹತ್ರ ಹೇಳ್ಕೊಂಡ್ರು. ಅವರು ದಯಮಾಡಿ ಅಭಿಮಾನಿಗಳಿಗೆ ತಿಳಿಸಿ, ನಿಮ್ಮ ಅಭಿಮಾನಿಗಳು ಅಪಾರ ಪ್ರಮಾಣದಲ್ಲಿದ್ದಾರೆ, ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳಿದ್ದಾರೆ, ದಯಮಾಡಿ ತಿಳಿಸಿ. ಅವರಿಗೆ ಕೂಪನ್ಗಳ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಖಂಡಿತ ತಾವು ನಮ್ಮ ಅಭಿಮಾನಿಗಳು ಏನಿದ್ದೀರಿ, ನಮ್ಮ ಟಿವಿಯನ್ನು ವಾಹಿನಿಯನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವು ಬಂಧುಗಳು ಏನಿದ್ದೀರಿ, ದಯಮಾಡಿ ನಮ್ಮ ಟಿವಿ ಚಾನಲ್ಗೆ ಬಂದು ಕೂಪನನ್ನು ತಗೊಂಡ್ರೆ ತಮಗೆ ಅವಕಾಶವನ್ನು ನಾವು ಅಲ್ಲಿ ಕಲ್ಪಿಸ್ಕೊಡ್ತೇವೆ. ಬಂದಿರತಕ್ಕಂಥ ತಮಗೆಲ್ಲರಿಗೂ ಏನು ಲಘು ಉಪಹಾರ ಮತ್ತು ಕ್ಯಾಲೆಂಡರನ್ನು ಕೊಟ್ಟು ನಗುಮುಖದಿಂದ ಕಳಿಸ್ಕೊಡ್ತೀವಿ, ಪ್ರೀತಿ ವಿಶ್ವಾಸದಿಂದ ಕಳಿಸ್ಕೊಡ್ತೀವಿ. ಗುರುಜಿ, ಆ ಕ್ಯಾಲೆಂಡ್ರಲ್ಲಿ ನಾನು ಕೇಳಬಲ್ಲೆ ಪೂರ್ತಿ ಪಂಚಾಂಗ ಮುಂದಿನ ವರ್ಷದ ಹೌದು ಏನು ಘಟನೆ ಪಂಚಾಂಗದ ಆಧಾರಿತವಾಗಿ ನಾವು ಕ್ಯಾಲೆಂಡರ್ನ ಸಿದ್ಧ ಮಾಡಲಿಕ್ಕೆ ರೂಪುರೇಷೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್. ಸೊ ಅದಿನ್ನೂ ಪ್ರಕ್ರಿಯೆಯಲ್ಲಿದೆ. ಏನಂದ್ರೆ ನಮ್ಮ ಯಾಕೆಂದ್ರೆ ಅವರು ದೈನಂದಿನ ಚಟುವಟಿಕೆ ಕ್ಯಾಲೆಂಡರ್ ನೋಡಿದಾಗ ಅದರಿಂದ ಏನಾದ್ರು ಅವರಿಗೆ ಗೊತ್ತಾಗಬೇಕು, ಖಂಡಿತ ಒಂದು ಡೈರೆಕ್ಷನ್ ಅಂತ ಹೇಳ್ತೀವಲ್ಲ, ದಿಕ್ಸೂಚಿ ಆಗಬೇಕು. ನಮ್ಮ ವೀಕ್ಷಕ ಬಂಧುಗಳಿಗೆ ಸ್ಪಷ್ಟಪಡಿಸೋಣ. ಸೊ ಈಗಾಗಲೇ ಎಲ್ಲಾದ್ರೆ ಡೇಟ್ ಕಮಿಟ್ ಆಗಿಬಿಟ್ಟಿದ್ರೆ ದಯಮಾಡಿ ಅದನ್ನ ಏನು ಬದಿಗಿಟ್ಟು ನಮ್ಮ ಡೇಟ್ಗೆ ಡಿಸೆಂಬರ್ 20ಕ್ಕೆ ಅವರು ಒತ್ತು ಕೊಡಬೇಕು. ಆ ದಿವಸ ಭಾನುವಾರ ಇರ್ತದೆ. ಸೊ ಈಗಾಗಲೇ ನನಗೆ ಸಾಕಷ್ಟು ಜನ ಕೇಳಿದ್ದಾರೆ, ಯಾವಾಗ ಮಾಡ್ತಾ ಇದ್ದಾರೆ ಗುರುಗಳೇ, ಯಾವಾಗ ಮಾಡ್ತೀರಿ ಕಾರ್ಯಕ್ರಮನ, ಎಲ್ಲಿ ಮಾಡ್ತೀರಿ, ನಮ್ಮ ಪಾತ್ರ ಏನಾರು ಇದ್ದರೆ ದಯವಿಟ್ಟು ತಿಳಿಸಿ ಅಂತಕ್ಕಂಥದ್ದೆಲ್ಲ ಹೇಳಿದ್ದಾರೆ. ಸೊ ದಯಮಾಡಿ ಬನ್ನಿ, ತಾವು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಏನು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಮ್ಮ ಸಹಕಾರ ಬೇಕು. ಈ ಕಾರ್ಯಕ್ರಮಕ್ಕೆ ಸಮಾಜದ ಗಣ್ಯರು ಕೂಡ ಆಗಮಿಸ್ತಾರೆ. ಯಾರ್ಯಾರು ಅಂತಕ್ಕಂಥದ್ದು ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಈ ಹೆಸರನ್ನು ಈಗ ಸ್ಪಷ್ಟಪಡಿಸ್ಲಿಕ್ಕೆ ಆಗೋದಿಲ್ಲ, ಇನ್ನೂ ಕೆಲವೆಲ್ಲ ಗೊಂದಲಗಳಿದೆ. ಆ ಗೊಂದಲಗಳನ್ನ ಸರಿ ಮಾಡಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ವಾಹಿನಿ ಮೂಲಕ ತಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತೀವಿ ಅಂತಕ್ಕಂಥ ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಗುರುಜಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್. ನಿಮಗೂ ಕೂಡ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ರಾಜಗುರುವಾಣಿ. ಮತ್ತಷ್ಟು ವಿಷಯಗಳೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.